ಎಸ್ ವಿಕಾಸ ಪರ್ವ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸದಾದ ಕಂಟೆಂಟ್ ಬೇಸ್ಡ್ ಮೂವಿ ಅಂತ ಹೇಳಿದ ಕೂಡಲೇ ನಮಗೆ ಜನರಿಗೆ ಅದೆಷ್ಟು ಹತ್ರ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಫಸ್ಟ್ ಬಂದ್ಬಿಡುತ್ತೆ. ಇಟ್ ಡಸಂಟ್ ಮೀನ್ ಕಂಟೆಂಟ್ ಅಂತ ಹೇಳಿದ ಕೂಡಲೇ ಜನರಿಗೆ ಹತ್ರ ಆಗೋದಿಲ್ಲ ಆ ಥರ ಏನೂ ಅಲ್ಲ. ಬಟ್ ಅದ್ರಲ್ಲಿ ಒಂದು ಸ್ಟ್ರಾಂಗ್ ಆದಂತಹ ಜೊತೆಗೆ ರೋಹಿತ್ ನಾಗೇಶ್ ಸರ್ ಮತ್ತು ನಿರ್ಮಾಪಕರಾದಂಥ ಸಮೀರ್ ಅವರು ಕೂಡ ಇದಕ್ಕೆ ಸಹಕಾರ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಕೊತೀನಿ. ಸಿನಿಮಾ ಆಫ್ಟರ್ ದ ಲಾಂಗ್ ಟೈಮ್ ನವೀನ್ ಸುವರ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಇಷ್ಟ ಆಯಿತು. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆದಂಥ ಹರೀಶ್, ಫಾಲ್ಸ್ನಾಗ ಸಕಿಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಮತ್ತು ಎಲ್ಲ ಕಲಾವಿದರು ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ರು. ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ಅಶ್ವಿನ್ ಹಾಸನ್ ಮತ್ತು ಸ್ವಾತಿ ಅವರು ತುಂಬ ಈ ಸಿನಿಮಾಗೆ ಕಷ್ಟಪಟ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಉಳಿದಂತೆ ಅದೇ ಒಂದು ಕತೆ ಚಿತ್ರಕಥೆ ಎಲ್ಲ ನಮ್ಮ ವಿಶ್ವತ್ ಸರ್ ಬರೆದಿರೋದ್ರಿಂದ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ನಮಸ್ಕಾರ. ಮತ್ತೆ ವೇದಿಕೆ ಮೇಲೆ ಕೂತಿರುವಂಥ ನಮ್ಮ ಹರೀಶಣ್ಣ ಯಾವಾಗಲೂ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಬೆಂಬಲವಾಗಿ ನಿಂತಿರ್ತಾರೆ. ಯಾಕಂದರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ತಕ್ಷಣ ತುಂಬ ಖುಷಿಪಟ್ಟು ನಮಗೆ ಇದು ವಾಣಿಜ್ಯ ಮಂಡಳಿಯಲ್ಲಿ ಕರೆಸು ಅಂಬರೀಷಣ್ಣನ ಹತ್ರ ಸನ್ಮಾನ ಮಾಡಿಸಿದ್ರು. ಅದು ನನ್ನ ಜೀವನದಲ್ಲಿ ತುಂಬ ಅದ್ಭುತವಾದ ಕ್ಷಣ. ಅದು ಥ್ಯಾಂಕ್ಸ್ ಫಾರ್ ಕ್ಷಣ. ಮತ್ತು ಕೆ ಚೈತನ್ಯ ಸರ್ ಬಂದಿದ್ದಾರೆ. ಆ ದಿನಗಳಂಥ ಅದ್ಭುತ ಸಿನಿಮಾ ಕೊಟ್ಟಂತಹ ನಿರ್ದೇಶಕರು. ನಾನು ರಿಂಗ್ ಮಾಸ್ಟರಲ್ಲಿ ಶೃಂಗ ಜೊತೆ ಕೆಲಸ ಮಾಡಬೇಕಾದ್ರೆ ಸರ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಶೃಂಗ ಚೈತನ್ಯ ಸರ್ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಾರೆ ಸರ್ ಅಂತ ಭೇಟಿ ಆಗೋದಕ್ಕಾಗಿರಲಿಲ್ಲ. ಇವತ್ತು ನಗರ್ ಸರ್ ಮುಖಾಂತರ ನಿಮ್ಮ ಭೇಟಿ ಆಗಿದ್ದು ತುಂಬ ಸಂತೋಷ ಆಯಿತು. ಈ ಸಿನಿಮಾದಲ್ಲಿ ನಟನೆ ಮಾಡಿದ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾಗೆ ತುಂಬ ಇತ್ತು. ಬಿಕಾಸ್ ಇದೊಂದು ಚೌಕಟ್ಟಲ್ಲಿ ಮಾಡೋಕ್ಕೆ ಅಂತ ಹೊರಟಂತಹ ಸಿನಿಮಾ ಇದು. ಆದರೆ ಅವರ ಸಪೋರ್ಟಿಂದ ಈ ಸಿನಿಮಾ ಆ ಚೌಕಟ್ಟನ್ನ ಬಿಟ್ಟು ಹೊರಗಡೆ ಬಂದು ಬೇರೆ ಥರದಾದ ರೂಪ ತಗೊಳ್ತು ಈ ಸಿನಿಮಾ ಕತೆ ಹೇಳೋದಾದರೆ ಇದೊಂದು ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾ. ಆದರೆ ಅದನ್ನು ನಾವು ಕಮರ್ಷಿಯಲ್ ರೀತಿಯಾಗಿ ಹೇಳಿದ್ದೀವಿ. ಸೋಷಿಯಲ್ ಮೆಸೇಜ್ ಏನು ಅನ್ನೋದಾದರೆ ಅದು ಎಲ್ಲರಿಗೂ ಕಣ್ಣೆದುರುಗಡೆ ಇರೋವಂಥದ್ದೇ ವಿಷಯ. ಅದನ್ನು ಇದು ಅಂತ ಹೇಳಿದ್ರೆ ಇದಾ ಅನ್ನೋ ಥರ ಹೋಗ್ತದೆ. ಆದರೆ ಅದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನಾವು ಚಿತ್ರಕಥೆ ಮುಖಾಂತರ ಇದನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ ಸಿನಿಮಾದಲ್ಲಿ ಸರ್. ಬೇರೆ ಏನಾದರೂ ಪ್ರಶ್ನೆ? ಬಟ್ ಮತ್ತು ಇನ್ನೊಂದು ನಮ್ಮ ನವೀನ್ ಸುವರ್ಣ ಸರ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಅವರು ಇವರು ಅಂತ ಅಲ್ಲ, ಸೆಟ್ ಬಾಯ್ ಇಂದ ಹಿಡಿದು ಪ್ರತಿಯೊಬ್ಬರು. ಯಾಕಂದರೆ ನಾನು ಫಸ್ಟ್ ಟೈಮ್ ಕಾರ್ಯಕಾರಿ ನಿರ್ಮಾಪಕನಾಗಿ ಈ ಸಿನಿಮಾಗೆ ಕೆಲಸ ಮಾಡಿದೆ. ಇಲ್ಲಿವರೆಗೂ ಬರೀ ನಿರ್ದೇಶಕನಾಗಿದ್ದೆ ಅಷ್ಟೇ. ಆದರೆ ಆ ಜವಾಬ್ದಾರಿನ ನಾನು ವಹಿಸ್ಕೊಂಡು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನಂಗೆ ಅನಿಸಿದ್ದು ಸಾಕಷ್ಟು ಈ ಸಿನಿಮಾದ ಇನ್ನೂ ಒಳಗಡೆ ಇರುವಂಥದ್ದು ನಿರ್ದೇಶಕ ಬಂದೆ, ಕತೆ ಹೇಳಿದೆ, ಪ್ರೊಡ್ಯೂಸರ್ಗೆ ಶೂಟ್ ಮಾಡಿದೆ, ಅಷ್ಟೇ ಮನೆಗೆ ಹೋಗ್ತಾ ಇದ್ದೆ. ಆದರೆ ಇಲ್ಲಿ ತೀರಾ ಒಂದು ಸೆಟ್ ಬಾಯಿಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಏನೇನು ಒಳಗಡೆ ಕೆಲಸಗಳಿರುತ್ತೆ, ಎಲ್ಲೆಲ್ಲಿ ದುಡ್ಡು ಉಳಿಸ್ಬಹುದು. ಈಗ ಏನಾಗಿದೆ ಅಂದರೆ ಸಿನಿಮಾ ಎಷ್ಟೋ ಖರ್ಚಾಗೋದನ್ನು ನಾವು ಅಷ್ಟು ಖರ್ಚಾಗದೇ ಇರೋ ಥರ ಯಾವ ಥರ ಎಲ್ಲ ನಾವು ನೋಡ್ಕೋಬಹುದು ಅನ್ನೋದೆಲ್ಲ ಈ ಸಿನಿಮಾ ಮುಖಾಂತರ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಥ್ಯಾಂಕ್ ಯು. ನಿಮ್ಮ ಪಾದಾರ ಬಿಂದುಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ಹೆಂಗೆ ಶುರುವಾಯಿತು ಅಂದರೆ ವಿಶ್ರುತ್ ನಾಯಕ್ ಅವ್ರ ಜೊತೆ ನಾನು ಮಂಜರಿ ಅಂತ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೆ. ಅವ್ರಿಗೆ ಏನು ಅನಿಸ್ತದೆ, ಕತೆ ರೆಡಿ ಮಾಡ್ಕೊಂಡು ಸರ್ ನಿಮ್ಮ ಹತ್ರ ಬರ್ತಿದ್ದೀವಿ, ಸಿಗ್ತೀವಿ, ಒಂದು ಕತೆ ಬಗ್ಗೆ ಮಾತಾಡಬೇಕು. ಆಯಿತು ಸರ್ ಬನ್ನಿ ಅಂತೆ. ಅವರು ಮತ್ತು ನಮ್ಮ ಡೈರೆಕ್ಟರ್ ಅನ್ಬರಸ್ ಅಂತ ಇಬ್ಬರು ಬಂದು ಕತೆ ಹೇಳಿದರು. ಕತೆ ಹೇಳಿದಾಗ ನೀವೇ ಮಾಡಬೇಕು ಅಂತ ಏನು ಹೇಳಿರಲಿಲ್ಲ ಅವರು. ಸರ್ ಯಾರಾದರೂ ಪ್ರೊಡ್ಯೂಸರ್ ಸಿಗ್ಬೋದ ನೋಡಿ, ನನ್ನ ಕತೆ ತುಂಬ ಇಷ್ಟ ಆಯಿತು. ಮುಂದೆ ಏನು ಮಾತಾಡಿದ್ರೆ ಆಯಿತು ಸರ್ ನೋಡೋಣ ಅಂತ ಹೇಳಿ ಒಬ್ಬರು ಪ್ರೊಡ್ಯೂಸರ್ ಹತ್ರ ಮಾತಾಡಿದಾಗ ಅವರು ಓಕೆ ಸಿನಿಮಾ ಮಾಡೋಣ ಅಂತ ಹೇಳಿದರು. ಹೇಳಿದ ತಕ್ಷಣ ವಿಶ್ವತ್ ಅವರು ಇಲ್ಲ ಸರ್ ಈ ಕತೆನ ನೀವೇ ಆ್ಯಕ್ಟ್ ಮಾಡಬೇಕು, ಈ ಕತೆಗೆ ಲೀಡ್ ರೋಲ್ ಏನಿದೆ ನೀವೇ ಮಾಡಬೇಕು. ಒಬ್ಬ ನಟ ಆಗಿ ಅವ್ರು ಹೇಳಿದ ತಕ್ಷಣ ನಾನು ಇಲ್ಲ ಮಾಡೋಣ ಅಂತೆಲ್ಲ ನಾಟಕ ಮಾಡಲಿಲ್ಲ. ತುಂಬ ಖುಷಿ ಆಯಿತು.
ಆಯಿತು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಸಿನಿಮಾದ ಕಡೆ ದೃಶ್ಯದಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ಸ್ ಕೊಟ್ಟರೆ ಆಗ್ಬೇಕು. ವಿಶ್ವತ್ ನಾಯಕ್ ಅವರಿಗೆ ಅದು ಸ್ವಲ್ಪ ಅನುಮಾನ ಇತ್ತು ಅಂತ ಕಾಣುತ್ತೆ. ನೀವು ಮಾಡ್ತಿರೋ ಸಾರ್ ಯಾವಾಗಲೂ ಅದ್ರ ಬಗ್ಗೆನೇ ಹೇಳೋರು, ಸಾರ್ ತುಂಬ ಇಂಪಾರ್ಟೆಂಟ್ ಸಾರ್ ಸೀನ್ ಅಂತ. ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳಿದೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಆ ಸೀನ್ ಇದ್ದಾಗ ನೀವು ಆರಾಮಾಗಿರ್ಬಿಡಿ, ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ. ಅದೇ ಥರ ಆ ಸೀನ್ ಮಾಡುವಾಗ ಅದೇನಾಯ್ತೋ ಗೊತ್ತಿಲ್ಲ, ಅವ್ರು ಬರಲಿಲ್ಲ ಎದುರುಗಡೆ. ಸೀನ್ ಮುಗಿದ್ಮೇಲೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್ ಅಂತ ಹೇಳಿದರು. ಥ್ಯಾಂಕ್ ಯು ವಿಷ್ಣು ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ, ಅದನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸುಮ್ಮನೆ ಒಂದು ಫೋನ್ ಮಾಡಿ, ಸರ್ ನೀವೇ ಅತಿಥಿ ಬರಬೇಕು ಅಂತ ನಮ್ಮ ಚೈತನ್ಯ ಸರ್ ಕೇಳಿದೆ. ಅವ್ರಿಗೆ ಏನು ಬೇರೆ ಇನ್ನೇನು ಮಾತಾಡಲಿಲ್ಲ. ಆಯಿತು ಸರ್ ಎಷ್ಟೊತ್ತಿಗೆ ಅಂತ ಹೇಳಿದರು. ಸರ್ ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಹಿಂಗೆ ಇರಲಿಲ್ಲ. ನಾನು ಚೈತನ್ಯ ಸರ್ ಜೊತೆ ಅವ್ರದ್ದೊಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಸೀರಿಯಲ್ಲು ಸ್ವಲ್ಪ ಸಾಕು, ಮುಂದೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣನೇ ಅವ್ರಿಗೆ ಕೊಟ್ಬಿಟ್ಟು ಆ ಸೀರಿಯಲ್ ನಡೀತಾ ಇದ್ದಾಗ, ತುಂಬ ಪೀಕಲ್ಲಿದ್ದಾಗ, ನನ್ನ ರೋಲ್ ಅಂತೂ ತುಂಬ ಚೆನ್ನಾಗಿ ಹೋಗ್ತಿದ್ದಾಗಲೇ ಅವ್ರ ಪರ್ಮಿಷನ್ ಕೇಳಿ ಅರ್ಧಕ್ಕೆ ಬಿಟ್ಟು ಬಂದೆ. ಅದಕ್ಕೆ ಕ್ಷಮೆ ಇರಲಿ. ಮೋಸ್ಟ್ ಪ್ರಾಬಬ್ಲಿ ಅದು ಬಿಟ್ಟಿದ್ದಕ್ಕೆ ಸಿನಿಮಾ ಆಯಿತು ಅಂತ ಅನ್ಸುತ್ತೆ ನನಗೆ. ಇಲ್ಲಿದ್ರೆ ಸೀರಿಯಲ್ ಅವ್ರ ಸಿನಿಮಾದ್ರೆ ಕರೆಯೋದೇ ಇಲ್ಲ. ಅದು ಒಂದು ಕಾರಣ ಇರ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಬಾಮಾ ಹರೀಶ್ ಸರ್, ವಿಶ್ವತ್ ಸರ್ ಕರೆದಾಗ ನಾನು ಫೋನಲ್ಲಿ ಸರ್ ನೀವು ಬರಲೇಬೇಕು ಅಂತದಕ್ಕೆ ಅವರು ಕೂಡ ಏನು ಮಾತಾಡಲಿಲ್ಲ, ಖಂಡಿತ ಬರ್ತೀನಪ್ಪ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಸಿನಿಮಾ ದೃಶ್ಯ ಮಾಧ್ಯಮ ಆಗಿರೋದ್ರಿಂದ ದೃಶ್ಯವನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಚಾಕಚಕ್ಯತೆ ಇರೋ ಮನುಷ್ಯ ನಮ್ಮ ನವೀನ್ ಸುವರ್ಣ ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಮಗಳ ಪಾತ್ರ ಮಾಡಿದ್ದಾಳೆ, ಮುದ್ದಾಗಿದ್ದಾಳೆ, ಬಿಲ್ವಾ. ತುಂಬ ಲವಲವಿಕೆಯಿಂದ ಚೂಟಿಯಿಂದ ಅಭಿನಯ ಮಾಡಿದ್ದಾಳೆ. ಥ್ಯಾಂಕ್ಸ್ ಅಮ್ಮ, ದೇವರಿಗೆ ಒಳ್ಳೆ ಭವಿಷ್ಯ ಕೊಡಲಿ. ಹಾಗೆ ನಾನು ಕರೆದಂಥ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಎಲ್ಲ ಹೇಳೋದು ಕಷ್ಟ. ನಮ್ಮ ಬಾಲಶಂಕರಿ ರೋಟರಿ ಕ್ಲಬ್ಬಲ್ಲಿ ನಾನು ಸಕ್ರಿಯ. ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸುಮ್ಮನೆ ಇವತ್ತು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಮ್ಮ ವೈ ರವಿಶಂಕರ್ ಅವರಿಗೆ ಕರೆದೆ ಬರಬೇಕಣ್ಣ ನೀವು ಅಂತ. ಅವರು ಅಷ್ಟೇ ಫ್ರೀ ಇದ್ದೀನಿ ಬರ್ತೀನಪ್ಪ ಅಂತೇಳಿ ಬಂದರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕುಣಿಗಲ್ಲಿಂದ ನಮ್ಮ ಡಾಕ್ಟರ್ ಬಲರಾಮ್ ಅವರು ಬಂದಿದ್ದಾರೆ. ನಮ್ಮ ರೋಟರಿ ಕ್ಲಬ್ನ ಸೆಕ್ರೆಟರಿ ಆನಂದ್ ಕುಲ್ಕಡ್ ಅವರು ಬಂದಿದ್ದಾರೆ. ರೇಖಾ ಮೇಡಮ್ ಬಂದಿದ್ದಾರೆ. ನನ್ನ ಟರ್ಮಲ್ಲಿ ನನಗೆ ಕೋ ಪ್ರೆಸಿಡೆಂಟ್ ಆಗಿದ್ದಂತಹ ಮೇಡಮ್ ಬಂದಿದ್ದಾರೆ. ಆಮೇಲೆ ತಾರಾನಾಥ್ ಅವರು ಬಂದಿದ್ದಾರೆ. ಗೋಪಾಲ್ ಅವರು ಬಂದಿದ್ದಾರೆ. ನಮ್ಮ ಸಾಹೇಬರು ಬ್ಯಾಂಕ್ ಮ್ಯಾನೇಜರ್ ಕಮ್ ಈಗ ಆಕ್ಟಿವ್ ರೊಟೇರಿಯನ್ ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಹೋದ ತುಂಬ ಜನ ಇದ್ದೀರಿ. ಯಾರ ಹೆಸರಾದರೂ ಮಾತ್ರ ಹರ್ಷ ಇದ್ದಾರೆ, ಹೇಮಂತ್ ಅಂತ, ನಮ್ಮ ಅನಿಲ್ ಇದ್ದಾರೆ. ಎಲ್ರಿಗೂ ನೀವು ನನ್ನ ಪ್ರೀತಿ ತೋರಿಸಿ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಉದ್ದೇಶಪೂರ್ವಕವಾಗಲ್ಲ, ಕ್ಷಮೆ ಇರಲಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆಮೇಲೆ ಎಲ್ಲರಿಗಿಂತ ಹೆಚ್ಚಿಗೆ ನಮ್ಮ ನಾಗೇಶ್ ಅಣ್ಣಗೆ ಒಂದು ಮಾತು ಹೇಳಿದೆ ನಾನು, ನೀವು ಬರಲೇಬೇಕಣ್ಣ. ನನಗೆ ಹೋಗ್ತಾ ಇಲ್ಲ ಇತ್ತೀಚೆಗೆ ಪ್ರೆಸ್ ಮೀಟ್ಗಳಿಗೆ, ಅವೆಲ್ಲ ನಂಗೆ ಗೊತ್ತಿಲ್ಲ, ನೀವು ಬರಲೇಬೇಕು. ಯಾಕೆಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ 2003ನೇ ಇಸ್ವಿನಲ್ಲಿ ಮೊದಲನೇ ಸಲ ನಾನು ಫೋಟೋ ತೆಗೆದಿದ್ದು ನೀವೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹಿಂಗೆ ಇರಲಿ. ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಅನುಸರಿದ್ದಾರೆ. ಎಲ್ಲರೂ ಅಷ್ಟೇ ತುಂಬ ಪ್ರೀತಿ ತೋರಿಸ್ತೀರಾ, ವಿಶ್ವಾಸ ತೋರಿಸ್ತೀರಾ. ನಿಮ್ಗಳ ಸಪೋರ್ಟ್ ಬೇಕು. ಇವತ್ತು ಸಿನಿಮಾ ಮಾಧ್ಯಮ ಹೆಂಗಿದೆ ಅಂದರೆ, ಸಿನಿಮಾ ಮಾಡೋದು ಸ್ವಲ್ಪ ಅನ್ಸುತ್ತೆ ನನ್ನ ಪ್ರಕಾರ, ಅದನ್ನು ಜನಗಳಿಗೆ ತಲುಪಿಸೋದು ಕಷ್ಟ. ಜನ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಜನ ತಪ್ಪೇ ಅಲ್ಲ. ಯಾಕೆಂದರೆ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಬಂದಿದೆ ಅಂತ ಜನಕ್ಕೆ ಹೇಳೋದು ಯಾರು? ಮಾಧ್ಯಮ. ಸೊ ಆ ಜವಾಬ್ದಾರಿ ನಿಮಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂತ ಮೇಡಮ್ ಕೇಳಿದ್ರು. ಸಿನಿಮಾ ಅಂದಮೇಲೆ ಬರೀ ಎಂಟರ್ಟೈನ್ಮೆಂಟು ಮಾತ್ರ ಅಲ್ಲ. ಸಿನಿಮಾ ಅಂದಮೇಲೆ ನನ್ನ ಪ್ರಕಾರ ಮನೆಗೆ ತಗೊಂಡು ಹೋಗೋದಕ್ಕೆ ಅಂತ ಒಂದು ಯಾವುದಾದ್ರೂ ಸಣ್ಣ ಮೆಸೇಜ್ ಅಂದರೆ ತಪ್ಪಾಗುತ್ತೆ, ಸಾಮಾಜಿಕ ಕಳಕಳಿಯಿಂದ ತಪ್ಪಾಗುತ್ತೆ. ಒಂದು ಸಾಮಾಜಿಕ ಜವಾಬ್ದಾರಿ ಅದು ನಮ್ಮ ಸಿನಿಮಾದಲ್ಲಿದೆ. ಸಿನಿಮಾ ಕಥೆಯನ್ನು ಬಿಟ್ಕೊಡ್ಬೇಡಿ ಅಂತ ನಾನು ತುಂಬ ಕ್ಲಿಯರಾಗಿ ಹೇಳಿರ್ತಾರೆ ಡೈರೆಕ್ಟರ್ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು. ಒಂದಂತೂ ಗ್ಯಾರಂಟಿ, ಸಿನಿಮಾಗೆ ಬಂದವರಿಗೆ ಒಂದಲ್ಲ ಒಂದು ಪಾತ್ರ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನೀವು ಸಿನಿಮಾ ನೋಡ್ತಿದ್ದಾಗ ಇದು ನಂತರನೇ ಇದೆಯಲ್ಲ, ನನ್ನ ವ್ಯಕ್ತಿತ್ವ ಹಿಂಗೆ ಅಲ್ವಾ ಅಂತ ಅನಿಸುವಂಥ ಹಲವು ಪಾತ್ರಗಳಿದ್ದಾವೆ. ಖಂಡಿತವಾಗ್ಲೂ ಈ ಸಿನಿಮಾವನ್ನು ಕರ್ನಾಟಕದ ಎಲ್ಲ ಜನಗಳಿಗೆ ತಲುಪಿಸುವಂತಹ ಗುರುತರವಾದ ಜವಾಬ್ದಾರಿ ಇವತ್ತು ಮೀಡಿಯಾ ಮೇಲಿದೆ. ಮೀಡಿಯಾ ಇವತ್ತು ಎಷ್ಟು ಬೆಳೆದಿದೆ ಅಂದರೆ, ಮೀಡಿಯಾ ಒಳ್ಳೆ ಕೆಲಸಗಳನ್ನು ಮಾಡಬಹುದು, ಮಾಡದೇ ಇರಬಹುದು. ಇನ್ನು ಮುಂದಕ್ಕೆ ನಾನು ಹೇಳಲ್ಲ. ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನು ಎಲ್ಲ ಮನೆಗಳಿಗೂ ತಲುಪಿಸೋ ಪ್ರಯತ್ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಏನು ಇರ್ಬೋದು ಅಂದ್ರೆ ಏನು ಸರ್? ಅದೇ ಹೇಳ್ತೀನಿ. ಒಂದು ವಿಷಯವನ್ನ ಜನಗಳಿಗೆ ತಲುಪಿಸೋ ಪ್ರಯತ್ನನೂ ಮಾಡ್ಬೋದು, ಮಾಡದೇ ಇರ್ಬೋದು ಅಂತ ಅಷ್ಟೇ. ಅಂದ್ರೆ ಯಾವ ತರ ಅಂದ್ರೆ ಎಕ್ಸಾಂಪಲ್ ಕೊಡ್ಬೋದು? ಫಾರ್ ಎಕ್ಸಾಂಪಲ್ ಸಿಂಪಲ್ ಸರ್, ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅಂತ ಇರ್ತಾರೆ. ಒಂದು ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡ್ಬೋದು, ಬೇರೆ ಇನ್ಯಾವ ತುಂಬ ಸರಳವಾದ ಅದು ಎಲ್ಲ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಸಿನಿಮಾ ಕಮರ್ಷಿಯಲ್, ಅದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ನೀವೇನು ಡಿಸೈಡ್ ಮಾಡ್ತೀರಾ? ಅಲ್ಲ, ಕೆಟ್ಟ ಕೆಲಸ ಕಮರ್ಷಿಯಲ್ ಮೀಡಿಯಾ. ಹೌದು.
ಅಮೌಂಟ್ ಕೊಟ್ರೆ ಪ್ರಮೋಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ನೀವೇ ಡಿಸೈಡ್ ಮಾಡ್ತೀರಾ? ಕೆಟ್ಟ ಕೆಲಸ ಮಾಡದೆ ಇರ್ಬೋದು, ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಲೂಬಹುದು, ಮಾಡದೇನೂ ಇರ್ಬೋದು ಅಂತ. ಅಲ್ಲಿ ಕೆಟ್ಟ ಕೆಲಸನ ಪದ ಬಂದಿಲ್ಲ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಗೊತ್ತಾಯ್ತು ಸರ್, ಬಟ್ ನೀವು ಹೇಳ್ತಾ ಇರೋದ್ರ ಅರ್ಥ ಅದೇ ಬರುತ್ತೆ. ಇಲ್ಲ ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ಅನ್ಬರ ಸಿಂಗಲ್ ವಿಶ್ವನಾಯಕನ ಪರಿಚಯ ಆಯಿತು. ವಿಶ್ವನಾಯಕನ ಪರಿಚಯ ಆಯಿತು. ಸೊ ಅವರಿಂದ ನನಗೆ ಈ ಸಿನಿಮಾದಲ್ಲಿ ಮಾಡುವಂಥ ಸಿಕ್ತು. ಕಥೆ ಮೇಲೆ ಆದಷ್ಟು ಲೈಟಿಂಗ್ ಪ್ಯಾಟ್ರನ್ ಆಗಿರ್ಬೋದು, ತುಂಬ ಅಂದರೆ ಈ ಜನ್ರೇಷನ್ಗೆ ಏನು ಬೇಕು ತುಂಬ ಚರ್ಚೆಗಳೆಲ್ಲ ಮಾಡಿ ನೈಟ್ ಎಫೆಕ್ಟ್ ಎಲ್ಲ ಬೇರೆ ಮಾಡೋದಂಥ ಲೈಟಿಂಗ್ ಮಾಡಿ ಲೈಟಿಂಗ್ ಪ್ಯಾಟರ್ನೇ ಬೇರೆ ಥರ ಒಂಥರ ಬೇರೆ ಶೇಡಲ್ಲಿ ಮಾಡಿದ್ದೀವಿ. ಒಟ್ಟು ನನಗೊಂದು ಗ್ಯಾಪ್ ಇತ್ತು ಚಿಕ್ಕದು, ಆ ಗ್ಯಾಪ್ ಮಾಡೋಕ್ಕೆ ಅದೊಂದು ವೇದಿಕೆ ಆಗಿತ್ತು. ಅಂದರೆ ಕಥೆಗೆ ಪೂರಕ ಕೆಲಸಗಳು ಮಾಡಿದ್ದೀವಿ. ಮೈ ಬೆಸ್ಟ್. ಥ್ಯಾಂಕ್ ಯು. ಅಂತ ಕರೆದಿರೋದು, ಅದರಿಂದ ಎಲ್ಲ ಬಂದಿರೋರು ನಮ್ಮ ಪ್ರೀತಿಗೆ ಕರೆಗೆ ಹೋಗ್ಬಿಟ್ಟು ಬಂದಿರೋದ್ರಿಂದ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತಾ ಇದ್ದೆ. ನಮ್ಮ ಜೊತೆಗಿರುವಂತಹ ಚೈಲ್ಡ್ ಆರ್ಟಿಸ್ಟ್. ಎಸ್, ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಐ ಹ್ಯಾಡ್ ಫನ್ ಆ್ಯಂಡ್ ಹೋಪ್ ಇನ್ನೂ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ. ಸೊ ಫನ್ ಜೊತೆಗೆ ಏನಾದರೂ ಕಲ್ತಿರೋದು ಅಂತ ಇದ್ರೆ ಕ್ಯಾಮ್ರಾ ಮುಂದೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಈ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಹೋಗಬೇಕಾಗುತ್ತೆ, ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಐ ಹ್ಯಾಡ್ ನಾಟ್ ಎಕ್ಸ್ಪೀರಿಯನ್ಸ್ ದಿಸ್. ಸೊ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಚೈತನ್ಯ ಅವರೇ ಮತ್ತು ರೋಹಿತ್ ನಾಗೇಶ್ ಅವರೇ, ವಿಶ್ವನಾಥ್ ನಾಯಕ್ ಅವರೇ, ಡೈರೆಕ್ಟರ್ ಬೋಸ್ ಅವರೇ, ಸುವರ್ಣ ಅವರೇ, ಎಲ್ಲ ನಮ್ಮ ಬೇಬಿ ಎಲ್ಲರಿಗೂ ನಮಸ್ಕಾರ. ಬಟ್ ಇವತ್ತು ವಿಕಾಸ ಪರ್ವ ಇವತ್ತು ಟೈಟ್ಲ್ ಅನಾವರಣ ಆಯಿತು. ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಸರ್. ಹಾಗೆಯೇ ಯಾಕಂದರೆ ವಿಶ್ವನಾಥ್ ನಾಯಕ್ ಇದೆ ಅಂದಮೇಲೆ ಅವರು ಕತೆಗೆ ಭಾಳ ಒತ್ತು ಕೊಟ್ಟು ಮಾಡಿದ್ದಾರೆ. ಕತೆ ಆಗಲಿ, ಸ್ಕ್ರಿಪ್ಟ್ ಆಗಲಿ, ಡೈಲಾಗ್ ಆಗಲಿ ಪ್ರತಿಯೊಂದು ಮಾಡಿದ್ದಾರೆ. ಒಳ್ಳೆಯ ಟೀಮ್ ಅಂತೇಳಿ ಭಾವಿಸ್ತೀನಿ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಅವರ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು ಸ್ವಲ್ಪ ಬಟ್ ಇವತ್ತು ವ್ಯವಸ್ಥೆ ಆಗಿದೆ. ಏನು ನಾವು ಕಮರ್ಷಿಯಲ್ ಡೈರೆಕ್ಟ್ ಬಟ್ ಒಂದೇನೆಂದರೆ ಡೈರೆಕ್ಟಾಗಿ ನೀವು ಕಟ್ಟಿ. ಯಾಕಂದ್ರೆ ನೀವು ಪಿ ಆರ್ ಇದ್ದಾರೆ, ಈಗ ಪಿ ಆರ್ ಮುಖಾಂತರ ನೀವು ಕಟ್ಟಿ. ಯಾಕಂದ್ರೆ ಈಗ 30% ಒಂದಷ್ಟು ಜನ ಸರ್ಕಾರ ಮಾಡ್ಕೊಂಡವ್ರೆ, ನಿಮ್ಮ ಮನೆ ಹಣೆ ಬರ ಬರೀತೀನಿ ಅಂತಾರೆ. ಅವ್ರು ಯಾರು ನಂಬಕ್ಕೆ ಹೋಗ್ರಿ. ಆ ಥರ ಏನೋ ಬಂದರೆ ನೀವು ಪಿ ಆರ್ ಅವ್ರಿಗೆ ಗಮನಕ್ಕೆ ತೊಗೊಂಡ್ಬಂದ್ರಿ. ಯಾಕಂದರೆ ಇವತ್ತೆಲ್ಲ ನಿಜವಾಗ್ಲೂ ಇಂಡಸ್ಟ್ರಿ ಇಂಥ ಒಂದು ಕಂಟ್ರೋಲ್ ಮಾಡಬೇಕಂತ ಪರಿಸ್ಥಿತಿ ಇದೆ. ಯಾರು ಮನೆ ಬರಬೇಕು ಸರ್, ನಿಮ್ಮ ಮನೆ ಬರ ನೀವು ಬರಬೇಕು. ಭಗವಂತನ ಆಶೀರ್ವಾದ ಅಂದರೆ ನಿಮ್ಮ ಮನೆ ಬರ ಚೆನ್ನಾಗಾಗುತ್ತೆ. ನಿಮ್ಮ ಪಿ ಆರ್ ನಿಮ್ಮ ಹೇಳ್ತಾರೆ ನಂಬ್ಕೊಡೋದು ಸರ್. ಒಳ್ಳೆಯದಾಗಿ ಪಿಕ್ಚರ್ ರಿಲೀಸ್ ಸಂದರ್ಭದಲ್ಲಿ ನಮ್ಗೆ ಏನು ಬೇಕು ಹೇಳಿ ಖಂಡಿತ ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ ಅಂತ. ನಮಸ್ಕಾರ. ಚಿತ್ರತಂಡ ಹಾಗೂ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೆ ರೋಹಿತ್ ನಾಗೇಶ್ ಅವರು ಕರೆದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಮುಖ್ಯವಾದ ಕಾರಣ ಏನಂದರೆ ರೋಹಿತ್ ಅವರು ಬರೀ ನಟರಲ್ಲ, ಅವರು ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಂಥವ್ರು. ಹವ್ಯಾಸ ಅಂದರೂ ತಪ್ಪು, ಅನೇಕ ಪ್ರೊಫೆಷನ್ಗಳನ್ನ ಇಟ್ಕೊಂಡಂಥವ್ರು. ಅವರು ಒಬ್ಬರು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿನ ಕೋಚ್, ಬಿಸ್ನೆಸ್ ಸಂಸ್ಥೆಗಳಿಗೆ ವರ್ಕ್ಶಾಪ್ಗಳನ್ನ ನಡೆಸ್ತಾರೆ, DNA ಟೆಸ್ಟಿಂಗಿನ ಒಂದು ಕಂಪ್ನಿ ನಡೆಸ್ತಾರೆ, ವಾಟರ್ ಫಿಲ್ಟ್ರೇಷನ್ ಬಗ್ಗೆ ಒಂದು ಕಂಪ್ನಿ ನಡೆಸ್ತಾರೆ, ಅದಲ್ಲದೆ ನಟನೆ ಕೂಡ ಮಾಡ್ತಾರೆ. ಸೊ ಇಷ್ಟು ಹಲವಾರು ಅಂದ್ರೆ ಆಸಕ್ತಿಗಳನ್ನ ಇಟ್ಕೊಂಡಿರೋಂಥ ಮನುಷ್ಯ, ಬಹಳ ನೇರ ನುಡಿಯ ಮನುಷ್ಯ. ನನ್ನ ಸೀರಿಯಲಲ್ಲಿ ಹೇಳ್ತಿದ್ದಾಗೆ ಇವರು ನಟಿಸ್ತಿದ್ರು. ಯಾವುದೋ ಒಂದು ಟೈಮಲ್ಲಿ ಒಂದು ಸೀರಿಯಲ್ ಒಂದಷ್ಟು ದಿವಸ ಆದ್ಮೇಲೆ ಒಂಥರ ಫ್ಯಾಕ್ಟ್ರಿ ಹತ್ರ ಆಗ್ತದೆ. ನನಗೆ ಕಷ್ಟ, ನನಗೆ ಗೊತ್ತು ಒಬ್ಬ ನಟರಿಗೆ ಒಂದೇ ರೀತಿಯ ನಟನೆ ಮಾಡ್ತಾ ಇರೋದು, ತಿಂಗಳಾಗಟ್ಲೆ ಅದೇ ಕೋಪ ಮಾಡ್ಕೊಳ್ಳೋದು, ಅದೇ ಅಳೋದು ಎಷ್ಟು ಹೊತ್ತು ಮಾಡೋಕ್ಕಾಗುತ್ತೆ. ಕಡೆಗೆ ಬಂದು ಒಂದು ದಿವಸ ಸರ್ ನನ್ನ ಕೈಲಿ ಆಗ್ತಿಲ್ಲ, ನಾನು ಬಿಡ್ತೀನಿ ಅಂತಂದಾಗ ನಾನು ಆಯಿತು ಪರವಾಗಿಲ್ಲ, ನೀವು ಬೇರೆ ಯಾವುದಕ್ಕೆ ನಿಮ್ಗೆ ಆಸಕ್ತಿ ಇದೆಯೋ ಅಲ್ಲಿಗೆ ಹೋಗಿ ಅಂತಂದೆ. ಅದು ಪೀಕಲ್ ಇತ್ತು ಆವಾಗ, ಅವರು ಈಗಲೂ ಪೀಕಲ್ಲೇ ಇದೆ. ಸೊ ವಾಟ್ ಇಟ್ ಶೋಸ್ ಇಸ್ ದಟ್
ನೋಬಡಿ ಈಸ್ ಇಂಡಿಸ್ಪೆನ್ಸಿಬಲ್. ಸೀರಿಯಲ್ ಪಾರ್ಟಿಗೆ ಸೀರಿಯಲ್ ನಡೀತು, ಅವ್ರ ವಿಕಾಸ ಪರ್ವ ನಡೀತಾ ಹೋಗಿದೆ. ಸೊ ಈ ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆಗಳು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಯಾವಾಗಲೂ ಕನ್ನಡದ ಮಾಧ್ಯಮದವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ನಾನು ನೋಡಿದ್ದೀನಿ, ನನ್ನ ಮೊದಲನೇ ಸಿನಿಮಾಯಿಂದ ನಾನು ನೋಡಿದ್ದೀನಿ. ಬೆನ್ ತಟ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ನಾವು ಕೆಟ್ಟಾಗಿ ಮಾಡಿದಾಗ ಪ್ರೈವೇಟಾಗಿ ಬಂದು ಹೇಳ್ತಾರೆ, ಪಬ್ಲಿಕ್ಕಾಗಿ ನಮಗೆ ಬಯೋದಿಲ್ಲ. ನಮ್ಮ ಕನ್ನಡ ಸಿನಿಮಾ ಬೆಳೆಯೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ಮಾಧ್ಯಮದವರು. ಈ ಸಿನಿಮಾ ಕೂಡ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವಿಕಾಸ ಪರ್ವ ಯಶಸ್ಸಿನ ಪರ್ವ ಕಾಣಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಸಿನಿಮಾಗಿಂತ ಒಳ್ಳೆಯ ಸ್ನೇಹಿತರು, ಹಾಗೆ ನನ್ನ ಸ್ನೇಹಿತರಾದಂಥ ರೋಹಿತ್ ನಾಗೇಶ್ ತುಂಬ ಆತ್ಮೀಯರು. ನಾವೆಲ್ಲ ದುಬೈ, ಸಿಂಗಾಪುರೆಲ್ಲ ಒಟ್ಟಿಗೆ ಪ್ರಯಾಣ ಮಾಡಿ ಹಲವಾರು ಸಲ ಅವರ ಒಡನಾಟ ನಮಗಾಗಿದೆ. ನಮಗೆ ತುಂಬ ಒಳ್ಳೆಯವರು. ವೇಲ್ಡ್ ಆಕ್ಟರ್, ನಮ್ಮ ಒಳ್ಳೆಯ ಆಂಕರ್ ಸಹ. ಹಾಗೆ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದ ನನ್ನ ಅತ್ಯಂತ ಆತ್ಮೀಯರು, ಅವರಿಗೆ ಎಲ್ಲ ಒಳ್ಳೆಯದಾಗಲಿ. ಆಕೆಯ ಶ್ರೀಮತಿಯವರು ಮೇಘನಾ ಜೋಯಿಸ್, ಶಿ ಈಸ್ ಎ ವೆರಿ ಗುಡ್ ಸೋಷಿಯಲ್ ವರ್ಕರ್. ಇವೆಲ್ಲ ಒಡನಾಟ ನಮಗಿದೆ. ವಿಕಾಸ ಪರ್ವ ಅತ್ಯಂತ ಯಶಸ್ವಿಯಾಗಿದೆ. ಇದರಿಂದ ನಾವೆಲ್ಲ ಖಂಡಿತ ಇರ್ತೇವೆ. ನಮಗೆ ಒಂದು ಚಪ್ಪಾಳೆ ಜೊತೆ ಬರ್ತದಂತೆ ಅಂತ ಎಲ್ರಿಗೂ ನಮಸ್ಕಾರ. ಒಂದು ನನ್ನ ದೊಡ್ಡ ಹವ್ಯಾಸ. ಇಡೀ ಕುಟುಂಬ ಹೋಗಿ ಕನ್ನಡ ಸಿನಿಮಾ ನೋಡ್ತಾ ಇರ್ತೀವಿ. ಒಳ್ಳೆಯ ಸಿನಿಮಾ ನೋಡಿದಾಗ ಖಂಡಿತ ಪ್ರೇಕ್ಷಕರನ್ನ ಯಾವುದೇ ದೂರುಗಳಿದ್ದೇನೆ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಪ್ರೋತ್ಸಾಹಿಸ್ತೇವೆ. ಅದಕ್ಕೆ ಒಳ್ಳೆ ಒಂದು ಪಬ್ಲಿಸಿಟಿ ಬೇಕಾದರೆ ಮಾಧ್ಯಮದವರು ಕನ್ನಡ ಸಿನಿಮಾ ಬಗ್ಗೆ ಹೆಚ್ಚು ಸ್ವಲ್ಪ ಒತ್ತು ಕೊಟ್ಟು ಅದ್ರ ಬಗ್ಗೆ ಪ್ರಚಾರ ನೀಡಿದರೆ ನಾವು ಥಿಯೇಟರ್ ಕಡೆ ಬರುವಂಥದ್ದು ಆಗುತ್ತೆ. ಸಿನಿಮಾ ರಂಗ ಬೆಳೆಯುತ್ತೆ, ಕನ್ನಡ ಸಿನಿಮಾ ಬೆಳೆಯುತ್ತೆ. ಈ ಚಿತ್ರತಂಡಕ್ಕೆ ಯಶಸ್ವಿ ಸಿಗಲಿ ಅಂತ ಸ್ನೇಹಿತರಾಗಿ ಹಾರೈಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅವರು ಮತ್ತು ಅವರ ಈ ಒಂದು ಚಿತ್ರದ ಮುಖ್ಯವಾಗಿ ವಿಕಾಸ ಪರ್ವ ಎಲ್ಲರ ಮನೆಗೆಲ್ಲಲ್ಲಿ ಅಭೂತಪೂರ್ವ ಯಶಸ್ಸು ಕಂಡರೆ ಅಂತ ಮಾಡಿಕೊಡ್ತೇನೆ. ನಮಸ್ಕಾರ. ನೆಕ್ಸ್ಟ್ ವಿಶ್ವ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಬಂದಾಯಿತು ರೋಹಿತ್ ಏನಂತ. ಸೊ ಎಲ್ಲ ಓಲ್ಡ್ ಟೀಮ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಒಂದು ನಿಮಿಷನೂ ವೇಸ್ಟ್ ಮಾಡ್ದಲೇ ಅಂದರೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಟೈಮ್ ಅನ್ನೋ ಥರ ಶೂಟ್ ಮಾಡಿದ್ದಾರೆ ಅನ್ನು ಸರ್. ಸೊ ಐ ಆಮ್ ವೆರಿ ಹ್ಯಾಪಿ ಟೀಚಿಂಗ್ ಯುವರ್. ಊಟ ಮಾಡ್ಕೊಂಡ್ಬರ್ಬೇಕು, ಇಲ್ಲಿ ಹಾಕಿರ್ಲಿ ಅಂತ